ಎಲ್ಲರಿಗೂ ಸ್ವಾಗತ. ಜಾವಾ ನೂಬ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಯಾವ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀರಿ ಅಂದರೆ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇದೇನೆಂದರೆ ಗಿವನ್ ಟೆಕ್ಸ್ಟ್ ಆ್ಯಂಡ್ ಪ್ಯಾಟರ್ನ್ ವಿ ನೀಡ್ ಟು ಫೈಂಡ್ ಇಫ್ ಪ್ಯಾಟರ್ನ್ ಇಸ್ ಪ್ರೆಸೆಂಟ್ ಇನ್ ದಿ ಟೆಕ್ಸ್ಟ್ ಆರ್ ಎನಿ ಆಫ್ ಇಟ್ಸ್ ಪರ್ಮಿಟೇಷನ್ ಇಸ್ ಪ್ರೆಸೆಂಟ್ ಇನ್ ದಿ ಟೆಕ್ಸ್ಟ್. ಬೇಸಿಕ್ಲಿ ಒಂದು ಪ್ಯಾಟರ್ನ್ದು ಒಂದು ಅನಾಗ್ರಾಮ್ ಕೂಡ ಪ್ರೆಸೆಂಟ್ ಟೆಕ್ಸ್ಟಲ್ಲಿ ಇದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡ್ತೀರಿ. if it's just the pattern, bari pattern and we are returning the boolean expression either true or false athara not yes true or false anotherna return ಮಾಡ್ತೀರಿ. there is an example here. ಜಾವಾ ನೂಬ್ ಇನ್ ಕನ್ನಡ ಅನ್ನೋದು ಒಂದು ಟೆಕ್ಸ್ಟ್ ಪ್ಯಾಟರ್ನ್ ಏನಂದರೆ ಬೂನ್ ಅಂತ ಕೊಟ್ಟಿದ್ದೀನಿ. ಔಟ್ಪುಟ್ ವಿಲ್ ಬಿ ಟ್ರೂ, ಯಾಕಂದರೆ ಬೂನ್ ಅನ್ನೋದು ಟೆಕ್ಸ್ಟಲ್ಲಿ ಪ್ರೆಸೆಂಟ್ ಆಗಿದೆ. ಸೊ ಇಲ್ಲಿ ನೂಬ್ ಅಂತ ಏನಿದೆ ಇದನ್ನು ರಿವರ್ಸ್ ಮಾಡಿದ್ರೆ ಬೂನ್ ಆಗುತ್ತೆ. ಸೊ ಬೂನ್ ಅನ್ನೋದು ಪ್ರೆಸೆಂಟ್ ಇದೆ ಈ ಟೆಕ್ಸ್ಟಲ್ಲಿ. ಸೊ ದಟ್ಸ್ ವೈ ಟ್ರೂ ಅಂತ ಕೊಟ್ಟಿದ್ದೀನಿ. ನಾನು ಸೇಮ್ ಥಿಂಗ್ ಟೆಕ್ಸ್ಟ್ ಮತ್ತು ಪ್ಯಾಟರ್ನ್ ಆಗಿ ಒಂದು ಸ್ಟ್ರಿಂಗ್ ವೇರಿಯಬಲಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಬಿಫೋರ್ ವಿ ಜಂಪ್ ಇನ್ ಟು ದಿ ಸೊಲ್ಯೂಷನ್ ಫಾರ್ ದಿಸ್, ಏನಂದರೆ ಇಫ್ ಇಟ್ ಇಸ್ ಜಸ್ಟ್ ದಿ ಪ್ಯಾಟರ್ನ್ ಪ್ರೆಸೆಂಟ್ ಆರ್ ನಾಟ್, ನಾವು ಸಿಂಪಲ್ಲಾಗಿ ಒಂದು ಬೂಲಿಯನ್ ಎಕ್ಸ್ಪ್ರೆಷನಲ್ಲಿ ಕಂಡುಹಿಡಿದ್ಬಿಡ್ಬೋದು. ದಟ್ ಈಸ್ ಟೆಕ್ಸ್ಟ್ ಡಾಟ್ ಕಂಟೈನ್ಸ್ ಅನ್ನೋದೊಂದು ಮೆಥಡ್ ಇದೆ, ಕಂಟೈನ್ಸ್ ಪ್ಯಾಟರ್ನ್. ಸೊ ಸಿಂಪಲ್ ಅಲ್ವಾ ಇದು? ಬಟ್ ಇಲ್ಲಿ ನಾವು ಕ್ಲೋಸ್ ಆಗಿ ನೋಡಿದ್ರೆ ಬೂನ್ ಅನ್ನೋದಿಲ್ಲ, ಇಲ್ಲಿ ನೂಬ್ ಅನ್ನೋದಿದೆ ಟೆಕ್ಸ್ಟಲ್ಲಿ. ಸೊ ದಿಸ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಡಾಟ್ ಕಂಟೈನ್ಸ್ ವಿಲ್ ಗಿವ್ ಅಸ್ ಫಾಲ್ಸ್. ಇಫ್ ಐ ರನ್ ದಿಸ್ ಇಟ್ ವಿಲ್ ಗಿವ್ ಮಿ ಫಾಲ್ಸ್. ನಾನು ಇದನ್ನು ತೆಗೆದುಬಿಟ್ಟು ನೂಬ್ ಅಂತ ಹಾಕಿದ್ರೆ ಆವಾಗ ಟ್ರೂ ಅಂತ ಬರುತ್ತೆ. ದಿಸ್ ಈಸ್ ಪ್ಯಾಟರ್ನ್ ಸರ್ಚಿಂಗ್. ಬಟ್ ನಾವು ಏನು ಮಾಡ್ತಿರೋದು ಅಂದರೆ ವಿ ಆರ್ ಡೂಯಿಂಗ್ ದಿ ಸೇಮ್ ಪ್ಯಾಟರ್ನ್ ಸರ್ಚಿಂಗ್ ಓನ್ಲಿ, ಬಟ್ ವಿ ಆರ್ ಡೂಯಿಂಗ್ ಲಿಟಲ್ ಡಿಫ್ರೆಂಟ್ ಅನಾಗ್ರಾಮ್ ಸರ್ಚಿಂಗ್ ಆಸ್ ವೆಲ್, ಅನಾಗ್ರಾಮ್ ಪ್ಯಾಟರ್ನ್ ಸರ್ಚಿಂಗ್. ಸೊ ಇದಕ್ಕೆ ದಿ ನೈಫ್ ಸೊಲ್ಯೂಷನ್ ವಿಚ್ ಐ ಕ್ಯಾನ್ ಥಿಂಕ್ ಇಸ್ ಬೇಸಿಕ್ಲಿ ಒಂದು ಸ್ಲೈಡಿಂಗ್ ವಿಂಡೋ ತೊಗೊಂಡು ವಿಲ್ ಟ್ರಾವರ್ಸ್ ಥ್ರೂ ಈಚ್ ಆ್ಯಂಡ್ ಎವ್ರಿ ವಿಂಡೋ ಇನ್ ದಿ ಟೆಕ್ಸ್ಟ್, ಇನ್ ದಿ ಸ್ಟ್ರಿಂಗ್ ಟೆಕ್ಸ್ಟ್ ರೈಟ್ ಟಿಲ್ ದಿ ಎಂಡ್ to find the combination, to find the permutation of pattern is present in the text or not. So sliding window technique na ನಾವು ಯೂಸ್ ಮಾಡೋಣ ಇಲ್ಲಿ. ಸೊ ಫಸ್ಟಿಗೆ ವಿಲ್ ರೈಟ್ ದಿಸ್ ಫಂಕ್ಷನ್ ಈಸ್ ಪ್ರೆಸೆಂಟ್ ಅನ್ನೋದೊಂದು ಫಂಕ್ಷನ್ ಬರೆಯವ. ವಿಲ್ ಜಸ್ಟ್ ಟೇಕ್ ಟೆಕ್ಸ್ಟ್ ಆ್ಯಂಡ್ ಪ್ಯಾಟರ್ನ್ ಆಸ್ ದಿ ಇನ್ಪುಟ್ ಫಾರ್ ದಿಸ್. ಓಕೆ, ನಾವು ಇದನ್ನು ತೊಗೊಂಡ್ಮೇಲೆ ಸೊ ವಿ ಹ್ಯಾವ್ ಟು ಡಿಕ್ಲೇರ್ ದಿಸ್ method. Now public will make this as public static, and since we are dealing with the true or false, we'll go with boolean as the return type, and we'll say the same is present is the function name. We'll go with string text, the same thing, this string pattern, okay, space. Okay, caps lock prison. So now the first thing en madana andre we will take int variables and get the string length du tagombidoಣ. first ಗೆ text length ಮತ್ತೆ pattern length du m ಅಲ್ಲಿ ಇಡೋಣ, pattern length du. ಸೊ ನಾವು ಒಂದು ಸ್ಲೈಡಿಂಗ್ ವಿಂಡೋ ಹಾಕಬೇಕು. ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಇಂಟ್ I equals to 0 and we will say I less than or equal to n minus m and I plus plus. This will be a sliding window. ಸೊ n minus m ಅನ್ನೋದು ಏನಕ್ಕೆ ಹಾಕಿದ್ದೀನಿ ಅನ್ನೋದು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಸೊ n is the text dot length, ನಮ್ಮ ಟೆಕ್ಸ್ಟ್ ಏನಿದೆಯೋ ಅದರದ್ದು ಲೆಂತ್ n. m is the pattern dot length. The utmost maximum valid starting point should be n minus m. ಇದು ಬೇಸಿಕ್ ಕಂಡೀಷನ್. ಯಾಕೆ ಗೊತ್ತಾ? ಇಫ್ ಇವಾಗ I ವ್ಯಾಲ್ಯೂ ಇಲ್ಲಿಗೆ ಹೋಯ್ತು ಅಂದ್ಕೊಳ್ಳಿ, ಎ
ಇಲ್ಲಿ ತನಕ ಟ್ರಾವರ್ಸ್ ಮಾಡಿದ್ರು ನಮ್ಗೆ ಯಾವುದು ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಪ್ಯಾಟರ್ನ್ ಸಿಕ್ಕಿಲ್ಲ ಅಂತ. ಬಟ್ ಇಲ್ಲಿಗೆ ಹೊರಟೋಯ್ತು. ಇದರಿಂದ ಮುಂದೆ ಎರಡು ಲೆಟ್ರ್ ಇದೆ, ಇಲ್ಲಿ 4 ಲೆಟ್ರ್ ಇದೆ ಆಲ್ರೆಡಿ. ಸೊ ಇದರಿಂದ ಮುಂದೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ತಾನೆ. ಸೊ ದಟ್ಸ್ ದಿ ರೀಸನ್ n-m. ನಾವು ಇವಾಗ ಬೇಸಿಕ್ಲಿ ವಿ ಆರ್ ಫೈಂಡಿಂಗ್ ದಿ ಅನಗ್ರಾಮ್ ಅಲ್ವಾ. ಸೊ ವಿಲ್ ಸೇ ಈಸ್ ಅನಗ್ರಾಮ್ ಅನ್ನೋದು ಒಂದು ಫಂಕ್ಷನ್ ಹಾಕೊಂಡ್ಬಿಡ್ತೀನಿ ನಾನು. ಈಸ್ ಅನಗ್ರಾಮ್ I'll say the text comma pattern comma this particular window alwa. So if ಅನ್ನೋದೊಂದು ಹಾಕ್ತೀನಿ. if is anagram we are saying return true, else we will say return false. ಅನಗ್ರಾಮ್ ಫಂಕ್ಷನ್ನು ಬರೀತೀನಿ ಇಲ್ಲಿ, ಡೋಂಟ್ ವರಿ, ತಲೆ ಕೆಡ್ಸ್ಕೊಂಬಿಡಿ. ಅದನ್ನು ಹೇಳ್ತೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅನಗ್ರಾಮ್ ಫಂಕ್ಷನ್ ಕೂಡ ದ ಸೇಮ್ ಥಿಂಗ್, ಪಬ್ಲಿಕ್ ಸ್ಟ್ಯಾಟಿಕ್ ಬೂಲಿಯನ್ ಏನಿದೆಯೋ ಅದೇ ಸೇಮ್ ಥಿಂಗ್. ಕಾಪಿ ಪೇಸ್ಟ್ ಆಗ್ತಿಲ್ಲ, ಸಮ್ ಪ್ರಾಬ್ಲಮ್ ವಿತ್ ದಿ ಸ್ಟಿಕ್ಕಿ ಕೀಬೋರ್ಡ್ಸ್, ಪರವಾಗಿಲ್ಲ. ಪಬ್ಲಿಕ್ ಸ್ಟ್ಯಾಟಿಕ್ ಬೂಲಿಯನ್ ಟೈಪ್ ಮಾಡೋ, ಬೂಲಿಯನ್ ಈಸ್ ಅನಗ್ರಾಮ್ ಬಂತು. ನಾವು ವಿ ಹ್ಯಾವ್ ಏನೇನು ಇನ್ಪುಟ್ ಪ್ಯಾರಾಮೀಟರ್ಸ್ ತೊಗೊಂಡಿದ್ವಿ, ಸ್ಟ್ರಿಂಗ್ ಟೆಕ್ಸ್ಟ್ ಮತ್ತು ಪ್ಯಾಟರ್ನ್ ತೊಗೊಂಡಿದ್ದೀರಿ, ಸ್ಟ್ರಿಂಗ್ ಪ್ಯಾಟರ್ನ್ ಮತ್ತು ಒಂದು ಇಂಟೀಜರ್ ವೇರಿಯಬಲ್ ವಿಚ್ ವಿಲ್ ಬಿ ಐ. ಸೊ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಇವಾಗ ವಿಲ್ ಡಿಕ್ಲೇರ್ ಒನ್. ಸೊ ಅನಾಗ್ರಾಮ್ ಅನ್ನೋದು ಹೆಂಗೆ ಕಂಡುಹಿಡಿತಾ ಇದ್ದೀರಿ ನಾವು ಅಂದರೆ, ಬೇಸ್ಡ್ ಆನ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಕ್ಯಾರೆಕ್ಟರ್ಸ್, ಬೇಸ್ಡ್ ಆನ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಲೆಟರ್ಸ್ ಆರ್ ಕ್ಯಾರೆಕ್ಟರ್ಸ್. ನೀವೇನೇನು ಅಕ್ಷರಗಳು, ಬೇಸ್ಡ್ ಆನ್ ದಿ ಫ್ರೀಕ್ವೆನ್ಸಿ ಆಫ್ ಅಕ್ಷರಗಳು will determine whether it is an anagram or not. Simple. ಸೊ ಅದಕ್ಕೆ ನಮ್ಮದು ಎಷ್ಟಿದೆ ಇದು ಅಂದ್ರೆ ಅಕ್ಷರಗಳು ಅಂದ್ರೆ ಇಂಟ್ ಕೌಂಟ್ ಅರೆ, ಒಂದು ಕೌಂಟ್ ಅರೆ ತೊಗೊಳ್ಳೋಣ ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ. ನ್ಯೂ ಇಂಟ್ ಆಫ್ ಕ್ಯಾರೆಕ್ಟರ್. ಸೊ ಓಕೆ, ಕ್ಯಾರೆಕ್ಟರ್ ಇಲ್ಲಿ ಓಕೆ, ಕ್ಯಾರೆಕ್ಟರ್ ಆಸ್ಕಿ ಕ್ಯಾರೆಕ್ಟರ್ಸ್ನ ಇಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ ಗ್ಲೋಬಲ್ ವೇರಿಯಬಲ್ ಅಂತ. ಸ್ಟ್ಯಾಟಿಕ್ ಫೈನಲ್ ಎಂಟ್ char ಈಕ್ವಲ್ಸ್ ಟು 256. ಸೊ 256 ಏನಕ್ಕೆ ಅಂದರೆ ದಿ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಫಾರ್ ASCII ಕ್ಯಾರೆಕ್ಟರ್ಸ್ ಎಷ್ಟಿದೆ ಅಂದರೆ 256. ದಟ್ಸ್ ವೈ ಫಾರ್ ಈಚ್ ಆ್ಯಂಡ್ ಎವ್ರಿ ಪಾಸಿಬಲ್ combination of ASCII characters we are checking the anagram. ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ 256 ಅಂತ. ಓಕೆ, ಇದಾದಮೇಲೆ ನಾವು ವಿಲ್ ಡೂ ಅ ಫಾರ್ ಲೂಪ್. ಓಕೆ, ಫಾರ್ ಲೂಪ್ ಇಂಟ್ ಆಲ್ರೆಡಿ ಐ ತೊಗೊಂಡಿದ್ದೀರಿ, ಇಲ್ಲಿ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದೀರಲ್ಲ. ಸೊ ವಿ ಕಾಂಟ್ ಯೂಸ್ ಐ, ಸೊ ವಿಲ್ ಯೂಸ್ ಜೆ ಆ್ಯಂಡ್ ದೆನ್ ದಿ ಬೇಸಿಕ್ ಕಂಡೀಷನ್ ಏನಂದರೆ ವಿ ಶುಡ್ ಚೆಕ್ ಫಾರ್ ದಿ ಲೆಂತ್ ಆಫ್ ದಿ ಪ್ಯಾಟರ್ನ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರನೇ ಚೆಕ್ ಮಾಡಬೇಕು, ಬಿಕಾಸ್ ವಿ ಆರ್ ಡೂಯಿಂಗ್ ಎ ಸ್ಲೈಡಿಂಗ್ ವಿಂಡೋ ಹಿಯರ್ ಅಲ್ವಾ. ಸೊ ಜೆ ಶುಡ್ ಬಿ ಲೆಸ್ ದೆನ್ ಪ್ಯಾಟರ್ನ್ ಡಾಟ್ ಲೆಂತ್. ಓಕೆ, ಪ್ಯಾಟರ್ನ್ ಡಾಟ್ ಲೆಂತ್ ಆ್ಯಂಡ್ ದೆನ್ ಜೆ ಪ್ಲಸ್. ನಾವು ಇದರಲ್ಲಿ ಆಸ್ ಐ ಸೆಡ್ ಹೆಂಗೆ ಚೆಕ್ ಮಾಡ್ತಿದ್ದೀರಿ ಅನಾಗ್ರಾಮು ಅನ್ನೋದು ಬೇಸ್ಡ್ ಆನ್ ದಿ ಫ್ರೀಕ್ವೆನ್ಸೀಸ್ ಆಫ್ ದಿ ಅಕ್ಷರಗಳು. ಸೊ ನಾವು ಹಿಯರ್ ಕೌಂಟ್ ಆಫ್ ವಾಟ್ ಫ್ರೀಕ್ವೆನ್ಸೀಸ್, ಪ್ಯಾಟರ್ನ್ದು ಆ್ಯಡ್ ಮಾಡ್ತಾ ಹೋಗೋಣ. ಪ್ಯಾಟರ್ನ್ ಡಾಟ್ ಕ್ಯಾರೆಟ್ ಜೆ ಪ್ಲಸ್ ಪ್ಯಾಟರ್ನ್ದು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೆಕ್ಸ್ಟ್ ಡಾಟ್ ಕ್ಯಾರೆಟ್ ಇಲ್ಲಿ ಐ ಪ್ಲಸ್ ಜೆ ಕೊಡ್ಬೇಕು ನಾನು. Since we are starting from the 0th index and we should be adding j because we are starting from the pattern till the pattern size index alva. So that's the reason. ಅದಕ್ಕೆ I plus j equals to minus frequencies ಎಲ್ಲ ಸೆಟ್ ಮಾಡಾಯಿತು. ಪ್ಲಸ್ಸು ಮೈನಸ್ ಇಫ್ ದರ್ ಈಸ್ ಅ ಪರ್ಫೆಕ್ಟ್ ಅನಾಗ್ರಾಮ್ ಪ್ರೆಸೆಂಟ್. ನಾವಿವಾಗ ಈ ಕೌಂಟರೇ ಟ್ರಾವರ್ಸ್ ಮಾಡಿದ್ರೆ ಆ್ಯಂಡ್ ಇಫ್ ವಿ ಡು ನಾಟ್ ಫೈಂಡ್ 0 ದೇರ್ ಅಂದರೆ ಟ್ರೂ. ಎಲ್ಲ ಕ್ಯಾನ್ಸಲ್ ಔಟ್ ಆಗಿದೆ, ಪ್ಯಾಟರ್ನಲ್ಲಿರೋದು ಟೆಕ್ಸ್ಟಲ್ಲಿರೋದು ಫ್ರೀಕ್ವೆನ್ಸೀಸ್ ಕ್ಯಾನ್ಸಲ್ ಔಟ್ ಆಗಿದೆ. ಸೊ ದೆರ್ ಈಸ್ ನೋ
there is a fully zero array ಇದೆ ಅಂತಂದರೆ it is an anagram. So we'll check for that. Basically ಅದನ್ನೇ ಚೆಕ್ ಮಾಡೋಣ. int j, again int j equals 0, starting from j equals 0, j less than what is that character, j plus plus for all possible characters ನಾವು ಚೆಕ್ ಮಾಡ್ತಿರೋದಲ್ವಾ. ಸೊ if count of j, if it is not equals to 0, then we'll say return false. If it is 0, it comes out of the loop and we're gonna say return true. Alva, simple. Return true, return false, everything is done. Yeah, ನೀವು ಆ್ಯಕ್ಚುಲಿ ಸೇಮ್ ಅನಗ್ರಾಮ್ ಫಂಕ್ಷನ್ನ ಇನ್ಸೈಡ್ ಈಸ್ ಪ್ರೆಸೆಂಟ್ ಅಲ್ಲೇ ಹಾಕ್ಕೊಬೋದು. ಬಟ್ ದಿಸ್ ಇಸ್ ದಿ ನೈವ್ ಅಪ್ರೋಚ್ ವಿಚ್ ಐ ಲರ್ನ್ಟ್, ಅದಕ್ಕೆ ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೆ. ಯಾರಿಗಾದ್ರೂ ಬೇರೆ ಅಪ್ರೋಚ್, ಈಸಿ ಅಪ್ರೋಚ್ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಯಾರು ನೋಡ್ತಾರೋ ಗೊತ್ತಿಲ್ಲ, ಬಟ್ ಇನ್ 5-10 years down the line I'll be doing this. So yeah, ಯಾರಿಗಾದ್ರೂ ಒಳ್ಳೆ ಅಪ್ರೋಚ್ ಗೊತ್ತಿದ್ರೆ ಪ್ಲೀಸ್ ಟು ಕಮೆಂಟ್ ಇಟ್ ಔಟ್. ಸೊ ವಿಲ್ ರನ್ ದಿಸ್ ನಾವು. ಒಂದು ಔಟ್ ಹಾಕಿದ್ದೀನಿ. ಎಸ್, ಐ ಗಾಟ್ ಟ್ರೂ. ನಾವು ಅಲ್ಲಿ ಚೆಕ್ ಫಾರ್ ನದರ್ ಬೂನ್ ಬೇಡ, ವಿಲ್ ಸೇ ನನ್ನ ಹೆಸ್ರು ಹಾಕೊಂತೇನೆ ಸುಮ್ಮನೆ ರಾಮ್ ಅಂತ. ಇಟ್ ಶುಡ್ ರಿಟರ್ನ್ ಮಿ ಫಾಲ್ಸ್. ಎಸ್, ಫಾಲ್ಸ್. ವಿಲ್ ಚೆಕ್. ನಾಲ್ಕು ಅನ್ನೋದು ಟ್ರೈ ಮಾಡವ. ಕೆ ಅನ್ನಲ್ವಾ, ಕನ್ನಡ ಅನ್ನೋದಿದೆ. ಸೊ ನಾಲ್ಕು ಅನ್ನೋದಕ್ಕೂ ಟ್ರೂ ಬರಬೇಕು. ಎಸ್, ರಿಟರ್ನಿಂಗ್ ಟ್ರೂ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಆದರೂ ಮಾಡ್ಕೊಳ್ರಿ, ಏನಾದರೂ ಮಾಡ್ಕೊಳ್ರಿ. Thank you for watching and see you on the next one. Bye bye.